ಮೆಜೆಸ್ಟಿಕ್ ಅಂದ್ರೆ ನಮಗೆಲ್ಲ ನೆನಪಾಗೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅವರ ನಟನೆ. 2002ರಲ್ಲಿ ತೆರೆಕಂಡ ಮೆಜೆಸ್ಟಿಕ್ ಆಕ್ಷನ್ ಕ್ರೈಮ್ ಥ್ರಿಲ್ಲರ್ ಇದ್ದು ಅವತ್ತಿನ ಕಾಲಕ್ಕೆ ಬ್ಲಾಕ್ ಬಸ್ಟರ್ ಹಿಟ್ ಕಂಡಿತ್ತು. ಅದೇ ಎಳೆನ ಇಟ್ಕೊಂಡು 2024ರಲ್ಲಿ ಅಮ್ಮ ಬ್ಯಾನರ್ ಅಡಿಯಲ್ಲಿ ಆನಂದಪ್ಪ ನಿರ್ಮಾಣ ಮಾಡ್ತಾ ಇರೋ ಹಾಗೂ ರಾಮು ನಿರ್ದೇಶನದ ಮೆಜೆಸ್ಟಿಕ್ 2 ಚಿತ್ರ ಕೂಡ ಬಹಳ ಸದ್ದು ಮಾಡ್ತಾ ಇದೆ. ಇತ್ತೀಚೆಗಷ್ಟೇ ವಿವಾದಗಳಿಗೆ ಈಡಾದ ದರ್ಶನ್ ರವರ ಕೆಲವು ಡೈಲಾಗ್ಗಳನ್ನ ಇಟ್ಕೊಂಡು ಮೆಜೆಸ್ಟಿಕ್ 2 ಚಿತ್ರದಲ್ಲಿ ಹಾಡೊಂದನ್ನ ಬರೆಯಲಾಗಿದೆ. ಆ ಹಾಡಿನ ಚಿತ್ರೀಕರಣ ಕೂಡ ಈಗಾಗಲೇ ಭರದಿಂದ ಸಾಗ್ತಾ ಇದೆ. ಮಾರ್ಚ್ 31, 2024ರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮೆಜೆಸ್ಟಿಕ್ 2 ಸಿನಿಮಾ ಪೂಜೆ ಮಾಡಿ ಅಲ್ಲಿಂದ ಇಲ್ಲಿವರೆಗೂ 92 ದಿನ 91 ದಿನ ಶೂಟಿಂಗ್ ಮುಗೀತು. ಮನೆ ತಾನೇ ಚಿತ್ರದುರ್ಗದಲ್ಲಿ ಡ್ಯುಯೆಟ್ ಸಾಂಗ್ ಆಯಿತು. ಈಗ ಇಲ್ಲಿ ಐಟಮ್ ಸಾಂಗ್ ನಡೀತಾ ಇದೆ. ಅದ್ಧೂರಿಯಾಗಿ ನಾವು ಮಾಡ್ತಾಯಿದ್ದೀವಿ. ಎಲ್ಲ ಟೀಮೆಲ್ಲ ಡೈರೆಕ್ಟ್ರು, ಹೀರೋಯಿನ್, ಕ್ಯಾಮ್ರಾಮೇನ್, ಅಸಿಸ್ಟೆಂಟ್ ಡೈರೆಕ್ಟ್ರುಗಳು, ಅಸೋಸಿಯೇಟ್ ಎಲ್ಲರೂ ಸೇರಿ ಭಾಳ ಕಷ್ಟಪಟ್ಟು ಭಾಳ ಚೆನ್ನಾಗಿ ಮೂಡಿ ಬರೋ ಥರ ಚೆನ್ನಾಗಿ ಮಾಡ್ತಿದ್ದಾರೆ. ಅದೇ ರೀತಿ ನಾನು ಸಹ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ. ಈಗಿನ ಕಾಲಕ್ಕೆ ಸರಿಯಾಗಿ ಮೆಜೆಸ್ಟಿಕ್ 2 ಒಳ್ಳೆ ಮೆಸೇಜ್ ಜನಗಳಿಗೆ ಕೊಡುತ್ತೆ ಅಂತೇಳಿ ನಾನು ಜನಗಳಿಗೆ ಹೇಳ್ತಾ ಇದ್ದೀನಿ. ಈಗಿನ ಕಾಲಘಟ್ಟದಲ್ಲಿ ಮೆಜೆಸ್ಟಿಕಲ್ಲಿ ಏನೇನಿದೆ ಅನ್ನೋದು ಸಿನಿಮಾ. ಇವತ್ತು ನಾವು ಇಲ್ಲಿ ಐಟಮ್ ಸಾಂಗ್ ಶೂಟ್ ಮಾಡ್ತಿದ್ದೀವಿ. ನೀವೆಲ್ಲ ನೋಡ್ದಂಗೆ ಶೆಡ್ಡಿಗೆ ಹೋಗೋಣ ಬಾ, ಕುಂಟೆಬಿಲ್ಲೆ ಆಡೋಣ ಬಾ ಅನ್ನೋದು ಟ್ರೆಂಡಿಂಗಲ್ಲಿದೆ. ಸೊ ಆ ಲೈನ್ ಇಟ್ಕೊಂಡು ಒಂದು ಈಗಿನ ಕಾಲಕ್ಕೆ ತಕ್ಕಂಗೆ ಏನು ಬೇಕೋ ಅದು ಸಾಂಗು ಮಾಡ್ತಿದ್ದೀವಿ. ತುಂಬ ಚೆನ್ನಾಗಿ ಮೂಡ್ ಬರ್ತದೆ. ಸಿನಿಮಾಲಿ ಒಂದು ಭಾಗದಲ್ಲಿ ಆ ಸಾಂಗು ಆ್ಯಕ್ಚುಲಿ ಕತೆ ಜೊತೆ ಟ್ರಾವೆಲ್ ಆಗೋ ಸೀಕ್ವೆನ್ಸಲ್ಲಿ ಬರುತ್ತೆ. ಸೊ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ. ಅದು ಮಧ್ಯ ಡೈಲಾಗ್ಸ್ ಇದೆ, ತುಂಬ ಎಂಟರ್ಟೈನ್ ಮಾಡೋಕ್ಕೆ ಐಟಮ್ ಸಾಂಗಲ್ಲಿ. ಸೊ ಔಟ್ ಆ್ಯಂಡ್ ಔಟ್ ಇದು ಒಂದು ಚೆನ್ನಾಗಿ ಬರುತ್ತೆ ಅಣ್ಣ. ಈಗ ಮೆಜೆಸ್ಟಿಕ್ ಅಂದರೆ ಅದು ದರ್ಶನ್ ಅವರ ಸಿನಿಮಾ. ಈಗ ಶೆಡ್ಡಿಗೆ ಬಾ ಕುಂಟೆಬಿಲ್ಲ ಆಡೋಣ ಅಂತ ಹೇಳೋದು ಕೂಡ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಯಾಕೆ ಅದನ್ನೇ ತಗೋಬೇಕು ಅಂತ ಅನ್ನಿಸ್ತದೆ? ಮೆಜೆಸ್ಟಿಕ್ 1 ದರ್ಶನ್ ಅವ್ರ ಸಿನಿಮಾ, ಮೆಜೆಸ್ಟಿಕ್ 2 ನಾನೇ ಹೀರೋ. ಅಂದರೂ ನಾವು ದರ್ಶನ್ ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ನೋಡಿಕೊಂಡು ಬೆಳೆದು ಬಂದಿರೋ ಇದು. ಅವ್ರ ಅಪ್ಪಟ ಅಭಿಮಾನಿ ನಾನು. ಅವ್ರು ಮಾಡೋ ಆ್ಯಕ್ಟಿಂಗ್ಗೆ ಅವ್ರ ಇದಕ್ಕೆ ನಾವು ಅವರು ಅಭಿಮಾನಿಗಳೇ. ಸೊ ಇದರಲ್ಲಿ ಈ ಕಾಲಘಟ್ಟದಲ್ಲಿ ಈಗ ಶೆಡ್ಡಿಗೆ ಹೋಗೋಣ ಬಾ ಅನ್ನೋದು ಒಂದು ಟ್ರೆಂಡಿಂಗಲ್ಲಿದೆ. ಈಗ ಕಾಲ್ಪನಿಕ ಅಷ್ಟೇ, ಅದಕ್ಕೂ ಇದಕ್ಕೂ ಏನೋ ಸಂಬಂಧ ಇಲ್ಲ. ಈಗ ನೆಗೆಟಿವ್ ಅಂತ ಏನಿಲ್ಲ ಅಣ್ಣ. ಈಗ ಉಪೇಂದ್ರ ಅವರು ಟ್ರೋಲ್ ಸಾಂಗ್ ಮಾಡಿದ್ರು, ಏನು ನೆಗೆಟಿವ್ ಇತ್ತು? ಜನ ಎಂಜಾಯ್ ಮಾಡಲಿಲ್ಲ. ಅಣ್ಣ ಮೀಟ್ ಅಂತ ಏನಿಲ್ಲ. ನಾನು ನಮ್ಮ ಪಿಕ್ಚರ್ ಪೂಜೆ ದಿವಸನೇ ಹೇಳಿದ್ದೀನಿ, ದರ್ಶನ್ ಅವ್ರು ದೇವರಲ್ಲಿರೋ ಗುಡಿ ಇದ್ದಂಗೆ. ನಾವು ಅವ್ರನ್ನ ಮನಸ್ಸಲ್ಲೇ ಬೇಡ್ಕೊಂಡು ಪೂಜೆ ಮಾಡ್ತೀವಿ. ಆ ಥರ ದೃಷ್ಟಿಲಿ ನಾವು ಮಾಡಿರೋದು. ಅವ್ರ ಪಾಪ ಯಾರಿಗೂ ಇದು ಮಾಡಲ್ಲ. ಬಟ್ ಪರ್ಸ್ನಲಾಗಿ 1-2 ಸಲ ಮೀಟ್ ಮಾಡಿದ್ವಿ. ಅವ್ರ ಅಭಿಮಾನಿಯಾಗಿ ಮೀಟ್ ಮಾಡಿದ್ದೀನಿ. ಅವ್ರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ನಾವು ಯಾವತ್ತೂ ಭಾವಿಸ್ತೀವಿ. ಸಾಂಗು ನಾನು ಡೈಲಿ ಮೊಬೈಲಲ್ಲಿ ನೋಡ್ತಾ ಇದ್ದೆ. ಸೊ ಮೊಬೈಲಲ್ಲಿ ನೋಡ್ತಾ ಇರ್ಬೇಕಾದ್ರೆ ಎಲ್ಲ ಸಾಂಗ್ ನೋಡಿ ಎಂಜಾಯ್ ಮಾಡ್ತಾಯಿದ್ರು. ತುಂಬ 7 ಕೋಟಿ ಜನ ನೋಡೋರೆ, 8 ಕೋಟಿ ಜನ ನೋಡೋರೆ. ಈ ಸಾಂಗಲ್ಲಿ ಏನಿದೆ ವಿಷಯ ಅಂತ ನಾನು ತುಂಬ ಒಂದು 2 ಸಲ ಕೂತ್ಕೊಂಡು ನೋಡಿದಾಗ ಈ ಸಾಂಗಲ್ಲಿ ಏನೋ ವಿಷಯ ಇದೆ, ಈ ಸಾಂಗ್ ಜನ ಎಂಜಾಯ್ ಮಾಡ್ತಾವ್ರೆ ಅಂದಾಗ ಈ ಸಿನಿಮಾಗೆ ಯಾಕೆ ತರ್ಬಾರ್ದು ಈ ಸಾಂಗ್ನ ಅಂತೇಳ್ಬಿಟ್ಟು, ಇದು ಯಾವುದು ಯಾರ ಬಗ್ಗೆ ಉದ್ದೇಶಪರವಾಗಿ ಮಾಡಿರೋ ಸಾಂಗ್ ಅಲ್ಲ. ಈ ಸಾಂಗ್ ಜನ ಎಂಜಾಯ್ ಮಾಡ್ತಾರೆ ಅಂದರೆ ಸಿನಿಮಾಗೆ ತರ್ಬೋದಲ್ಲ ಈ ಸಾಂಗ್ನ ಅಂತೇಳಿ ಕಾಲ್ಪನಿಕವಾಗಿ ಈ ಸಾಂಗ್ನ ನಾನು ಲಿರಿಕ್ಸ್ನ ಬರೆದು ನಾನೇ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗಿ ಮಾತಾಡಿ ಈ ಸಾಂಗ್ ಮಾಡೋಣ ಸರ್, ಐಟಮ್ ಸಾಂಗ್ ಅಂತೇಳಿ. ಸರ್ ನಿಮ್ಗೆ ಓಕೆ ಆದರೆ ಅವ್ರು ಮಾಡೋಣ ಅಂತೇಳಿ ಮ್ಯೂಸಿಕ್ ಡೈರೆಕ್ಟರ್ ಒಪ್ಕೊಂಡು ಈ ಸಾಂಗ್ ರೆಡಿ ಮಾಡಿಸಿ ನಾನು ಚೆನ್ನೈಗೆ ಹೋಗಿದ್ದು. ಚೆನ್ನೈಲಿ ಬೇಜಾನ್ ಜನ ಹುಡುಗಿರು ಕೇಳಿದ್ವಿ, ಎಲ್ಲ ಬಿಜಿ ಇದೀವಿ ಅಂತ ಹೇಳ್ಬಿಟ್ಟು ಯಾರು ನನ್ನ ಕೈ ಸಿಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನು ಚೆನ್ನೈಗೆ ಹೋಗಿ ಇವ್ರ ಆರ್ಟಿಸ್ಟ್ ಹತ್ರ ಮಾತಾಡಿ. ದರ್ಶನ್ ಅವರ ಅಭಿಮಾನಿಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಅಂತ? ಇಲ್ಲ, ದರ್ಶನ್ ಅವರು ಅಭಿಮಾನಿಗಳು ವಿರೋಧ ಪಡಿಸೋಂಥದ್ದು ಏನಿಲ್ಲ ಇದರಲ್ಲಿ. ಅವರಿಗೆ ಪಾಸಿಟಿವ್ ಇದೆ, ಎಲ್ಲ ಇದೆ. ದರ್ಶನ್ ಅವ್ರಿಗೆ ನಾವು ಪಕ್ಕ ಅಭಿಮಾನಿನೇ. ದರ್ಶನ್ ಅವ್ರ ಪರವಾಗಿ ನಾವು ಯಾವತ್ತೂ ನೆಗೆಟಿವ್ ಆಗಿ ಮಾತಾಡೋದಿಲ್ಲ. ಯಾಕೆಂದರೆ ಅವರು ದೊಡ್ಡ ಕಲಾವಿದರು, ದೊಡ್ಡ ಸ್ಟಾರು. ಅವ್ರ ಮುಂದೆ ಮಾತಾಡೋಷ್ಟು ನಾವೇನಿನ್ನೂ ಏನಿಲ್ಲ. ಸೊ ಅವ್ರ ಕೆಳಗೆ ನಾವು ಇರ್ತೀವಿ ಅಷ್ಟೇ. ದರ್ಶನ್ ಸರ್ಗೆ ಒಳ್ಳೇದಾಗಲಿ, ಅವ್ರು ಆದಷ್ಟು ಬೇಗ ಬರಲಿ, ಸಿನಿಮಾ ಮಾಡಲಿ, ಹಾರೈಸಲಿ.
ಅವರೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ಬಂದು ಸಿನಿಮಾ ಮಾಡಿದ್ರೆ ನಮ್ಮಂಥವ್ರೆಲ್ಲ ಒಂದು ಕಡೆ ಬೆಳ್ಕೋಬೋದು. ಆದಷ್ಟು ಅವ್ರಿಗೆ ಒಳ್ಳೇದಾಗಲಿ, ಬೇಗ ಬರಲಿ. ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆಗೋದ್ರೊಳಗಡೆ ದರ್ಶನ್ ಸರ್ ಬಂದರೆ ನಾವು ತುಂಬ ಹೆಮ್ಮೆ ಪಡ್ತೀನಿ. ಅವ್ರ ಹೆಸರಲ್ಲಿ ದೇವರಲ್ಲಿ ಅಭಿಷೇಕ ಮಾಡಿಸ್ತೀನಿ ನಾನು. ಸರ್, ಈಗ ಶೆಡ್ಗೆ ಬಾ ಅನ್ನೋ ಒಂದು ಹಾಡಲ್ಲಿ ಹಾಂ, ಬರೀ ಶೆಡ್ಗೆ ಬಾ ಅನ್ನೋದನ್ನ ಮಾತ್ರ ಲಿರಿಕ್ಸ್ ಉಪಯೋಗಿಸ್ಕೊಂಡಿದ್ರೆ ಅಥವಾ ಅದು ಆರೋಪ ಸೆಡ್ಡಿ- ಏನಿದೆ ಅದನ್ನ ಕೂಡ ಸಾಂಗ್ ಅಲ್ಲಿ ಏನಾದ್ರು ಇಲ್ಲ ಆ ಥರ ಏನಿಲ್ಲ. ಬರೀ ಸಡ್ಡಿಗೆ ಹೋಗೋಣ ಬಾ ಸಾಂಗ್ ಅಷ್ಟೇ ನಾನು ಭಯ ಮಾಡ್ಕೊಂಡಿರೋದು. ಮತ್ತು ಬೇರೆ ಎಲ್ಲ ಏನು ಮಾಡ್ಬೇಕು ಅದನ್ನು ಮಾಡ್ಕೊಂಡಿದ್ದೀನಿ ಅಷ್ಟೇ. ಬೇರೆ ಇನ್ನೇನು ಬೇಡಿಲ್ಲ. ಬರೀ ಸಡ್ಡಿಗೆ ಹೋಗೋಣ ಬಾ, ಕುಂಟೆ ಬಿಲ್ಲೆ ಆಡೋಣ ಬಾ, ಸೊ ಆ ಲೈನ್ ಇಟ್ಕೊಂಡು ಬರ್ಕೊಂಡು ಹೋಗಿದ್ದೀನಿ ಸಾಂಗ್ನ. ಅಷ್ಟು ಬಿಟ್ಟು ಬೇರೆ ಇನ್ನೇನು ಮಾಡಿಲ್ಲ. ನೆನ್ನೆಯಿಂದ ಶೂಟ್ ಮಾಡ್ತಾ ಇದ್ದೀವಿ. ತುಂಬ ಅದ್ಭುತವಾಗಿ ಬರ್ತಿದೆ ಸಾಂಗು. ನಮ್ಮ ಡೈರೆಕ್ಟ್ರೇ ಬರೆದಿರೋದು ಲಿರಿಕ್ಸು. ತುಂಬ ಚೆನ್ನಾಗಿ ಬರ್ತಿದೆ ಸರ್. ಈ ಸಿನಿಮಾದಲ್ಲಿ 4 ಸಾಂಗ್ ಇದೆ, 4 ನಾನೇ ಮಾಡ್ತಾಯಿದ್ದೀನಿ ಸಾಂಗು. ನೆನ್ನೆ ಒಂದು ಸಾಂಗ್ ಮುಗಿಸ್ಕೊಂಬಂದು ಚಿತ್ರದುರ್ಗದಲ್ಲಿ ಡ್ಯುಯೆಟ್ ಸಾಂಗು. ಅದು ತುಂಬ ಅದ್ಭುತವಾಗಿ ಬಂದಿದೆ. ಕಲರ್ಫುಲ್ಲಾಗಿ ಒಂಥರ ಬೇರೆ ಪ್ಯಾಟ್ರನ್ನೇ ಶೂಟ್ ಮಾಡಿದ್ದೀವಿ. ಇದು ಐಟಮ್ ಸಾಂಗು. ನೆಕ್ಸ್ಟ್ ಇನ್ನೊಂದು ಇಂಟ್ರೊಡಕ್ಷನ್ ಸಾಂಗ್ ಒಂದಿದೆ, ಇನ್ನೊಂದು ಲವ್ ಡ್ಯುಯೆಟ್ ಒಂದಿದೆ. ಸೊ ತುಂಬ ಖುಷಿಯಾಗುತ್ತೆ ಸರ್. ಯಾಕಂದರೆ ಹೊಸಬ್ರಿಗೆ ಇಷ್ಟೊಂದು ಪ್ರಾಮಿನೆಂಟ್ ಕೊಟ್ಟು ಇವಾಗೆಲ್ಲ ಪ್ರೊಡ್ಯೂಸರು ಏನಂತಾರೆ ಒಂದು ಪ್ಯಾಷನೇಟಾಗಿ ಮಾಡ್ತಿದ್ದಾರಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ತುಂಬ ಖುಷಿಯಾಗುತ್ತೆ. ನಮಗೂ ಅಷ್ಟೇ, ನಾವು ಕೇಳಿದ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಬಟ್ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಎಲ್ಲನೂ ಕೇಳಿದ ತಕ್ಷಣ ಎಲ್ಲ ನಿಮ್ಗೆ ಯಾರು ಬೇಕು ಕಂಫರ್ಟಬಲಾಗಿ ನಿಮ್ಗೆ ಯಾರು ಬೇಕು ತೊಗೊಳ್ಳಿ ಮನುಷ್ಯ ಅಂತ ಕೊಟ್ಟು ಎಲ್ಲ ತುಂಬ ಸಪೋರ್ಟಿವ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಟೀಮ್ ಮೆಜೆಸ್ಟಿಕ್ 2 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನೇ ಇರಲಿ, ಈಗಾಗಲೇ ವಿವಾದಕ್ಕೀಡಾಗಿ ಜೈಲು ಪಾಲಾಗಿರುವ ನಟ ದರ್ಶನ್ ರವರು ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಹೇಳ್ತಾ, ದರ್ಶನ್ ರವರ ಮೆಜೆಸ್ಟಿಕ್ ಚಿತ್ರದಂತೆ ಮೆಜೆಸ್ಟಿಕ್ 2 ಚಿತ್ರ ಕೂಡ ಯಶಸ್ಸನ್ನ ಕಾಣಲಿ ಅಂತ ಹೇಳ್ತಾ, ಕನ್ನಡ ಚಿತ್ರಗಳು ಹೆಚ್ಚು ಹೆಚ್ಚು ತೆರೆ ಕಾಣಲಿ ಅನ್ನೋದೇ TV19 ಕನ್ನಡ ಆಶಯ.